ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ದಿನ ಕೊಡದಗುಡ್ಡ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮದ ಬಳಿ ಇರುವ ಪ್ರಸಿದ್ಧ ಬೆಟ್ಟದ ಮೇಲೆ ಧಾರ್ಮಿಕ ಪ್ರಸಿದ್ಧ ಕ್ಷೇತ್ರವಾಗಿದೆ. ಸ್ನೇಹಿತರೆ, ಈ ವೀರಭದ್ರೇಶ್ವರ ದೇವಸ್ಥಾನ ದಾವಣಗೆರೆಯಿಂದ ಒಂದು 40-45 ಕಿಲೋಮೀಟರ್ ಆಗುತ್ತೆ ಕಣ್ರಿ. ದಾವಣಗೆರೆಯಿಂದ ಜಗಳೂರು ತಾಲೂಕು ಹೋಗ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ದೇವಸ್ಥಾನ. ನೋಡ್ರಿ, ನಾವು ಆಲ್ರೆಡಿ ನೋಡಿ ದೇವಿಕೇರಿ ಗ್ರಾಮಕ್ಕೆ ಬಂದ್ವಿ. ಇದು ಜಗಳೂರು ತಾಲೂಕಿನ ದೇವಿಕೇರಿ ಗ್ರಾಮ ಅಂತ ಕರೀತಾರೆ. ಈ ಗ್ರಾಮದಲ್ಲೇ ಕಣ್ರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಅದು ಬೆಟ್ಟದ ಮೇಲೆ ಇದೆ ಕಣ್ರಿ. ಅವನು ಗುಡ್ಡದ ಮೇಲೆ ಇದ್ದಾನೆ ದೇವ್ರು, ನಮ್ ವೀರಭದ್ರೇಶ್ವರ ಸ್ವಾಮಿ. ನೋಡ್ರಿ, ಬಂದ್ವಿ ನಾವು. ಇದು ವೀರಭದ್ರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪ. ಇಲ್ಲಿ ನೋಡಿ ಮದುವೆ, ಉಪನಯನ, ಮತ್ತೆ ಜವಳ ತೆಗೆಸೋದು, ಅಭಿಷೇಕ, ಪೂಜೆ ಮುಂತಾದ ನೋಡಿ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಇಲ್ಲಿ ಪ್ರತಿ ಹುಣ್ಣಿಮೆಯಂದು ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಕಣ್ರಿ. ನೋಡಿ, ನಾವಿಲ್ಲಿ ಈಗ ಗುಡ್ಡ ಹತ್ತಾ ಇದೀವಿ ನೋಡ್ರಿ. ನಮಸ್ಕಾರ ಮಾಡ್ಬಿಟ್ಟು ಚೆನ್ನಾಗಿರುತ್ತೆ ಕಣ್ರಿ. ಗುಡ್ಡದ ಮೇಲೆ ಇದ್ದಾನೆ ನಮ್ಮ ವೀರಭದ್ರೇಶ್ವರ ಸ್ವಾಮಿ. ನಮ್ಮ ಮಕ್ಕಳು ನೋಡ್ರಿ ಯಾವ ರೀತಿ ಗುಡ್ಡ ಹತ್ತಾ ಇದಾರೆ. ಅವ್ರಿಗೆ ಗುಡ್ಡ ಹತ್ಲಿಕ್ಕೆ ಅಂದ್ರೆ ತುಂಬಾನೇ ಇಷ್ಟ. ನೋಡ್ರಿ, ಈ ಗುಡ್ಡದ ಮೇಲೆ ಬಸವಣ್ಣ ಪ್ರತಿಮೆ ಐತಿ. ಮತ್ತೆ ಇಲ್ಲಿ ಪರಮೇಶ್ವರ ನೋಡ್ರಿ, ಶಿವನ್ ಪ್ರತಿಮೆನು ಕೂಡ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ, ಎರಡು ಕಣ್ಣು ಸಾಲದು ಕಣ್ರಿ, ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಮತ್ತಿಲ್ಲಿ ಏಪ್ರಿಲ್ ತಿಂಗಳಲ್ಲಿ ಹೋಳಿ ಹುಣ್ಣಿಮೆ ದಿನ ಇರ್ತೈತಲ್ರಿ, ಮರುದಿನ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಜನ ಇಲ್ಲಿ ಭಕ್ತರು ಪಾಲ್ಗೊಳ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ಜಾತ್ರಾ ಮಹೋತ್ಸವದಲ್ಲಿ. ಪ್ರಸಾದ ಚೆನ್ನಾಗಿರುತ್ತೆ ಕಣ್ರಿ. ಭಕ್ತರು ಬಹಳ ಜನ ಆಗಮಿಸ್ತಾರೆ ಇಲ್ಲಿ, ಚೆನ್ನಾಗಿರುತ್ತೆ ನೋಡ್ರಿ. ಗುಡ್ಡ ಹತ್ಲಿಕ್ಕೆ ಎಷ್ಟು ಚೆನ್ನಾಗಿ ಮೆಟ್ಲು ಮಾಡಿದ್ದಾರೆ ನೋಡಿ. ಮತ್ತೆ ಭಕ್ತರಿಗೆ ಬಿಸಿಲಾಗಬಾರ್ದು ಅಂತ ಮೇಲ್ಗಡೆ ಶೀಟ್ ಎಲ್ಲ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗೇ ಮಾಡಿದ್ದಾರೆ ದೇವಸ್ಥಾನ. ತುಂಬಾನೇ ಚೆನ್ನಾಗಿದೆ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ನೋಡ್ರಿ, ನಾವು ದೇವಸ್ಥಾನ ಹತ್ತಿರಕ್ಕೆ ಬಂದ್ವಿ. ಮೇಲ್ಗಡೆ ಇದು ಪವಿತ್ರ ಕ್ಷೇತ್ರ ಅಂತಾನೆ ಹೇಳ್ಬೋದು. ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ನೋಡಿ, ಹತ್ತಿರ ಬಂದ್ವಿ ನಾವು. ಮತ್ತೆ ನೋಡಿ, ಇವತ್ತು ಅಮಾವಾಸ್ಯೆ ಇರುವುದರಿಂದ ಭಕ್ತರು ತುಂಬಾ ಜನ ಬಂದಿದ್ದಾರೆ ಕಣ್ರಿ ಇಲ್ಲಿ. ನೋಡ್ರಿ, ಮತ್ತೆ ನೋಡ್ರಿ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಕ್ಯೂನಲ್ಲಿ ನಿಲ್ಬೇಕಾಗುತ್ತೆ ಕಣ್ರಿ. ಮತ್ತೆ ನಾವ್ ಅಲ್ಲಿ ಕ್ಯೂನಲ್ಲಿ ನಿಂತ್ಬಿಟ್ಟು ಲೈನ್ ಪ್ರಕಾರನೇ ಹೋಗ್ಬೇಕು. ಅಷ್ಟು ಜನ ಸೇರಿದ್ದಾರೆ ಕಣ್ರಿ. ನೋಡ್ರಿ, ನೀವೇ ನೋಡ್ತಿರ್ಬೇಕು ಎಷ್ಟು ಭಕ್ತರು ಬಂದಿದ್ದಾರೆ. ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಇವತ್ತಿನ ದಿನ ಎಷ್ಟು ಜನ ಸೇರಿದ್ದಾರೆ ನೋಡಿ. ನೋಡಿ, ನಾವು ಕ್ಯೂನಲ್ಲಿ ನಿಂತ್ಕೊಂಡಿವಿ. ಕ್ಯೂನಲ್ ಪ್ರಕಾರನೇ ಹೋಗ್ಬೇಕು ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಅಭಿಷೇಕನು ಮಾಡಿಸ್ಬೋದು ಕಣ್ರಿ. ತುಂಬಾ ಜನ ಅಭಿಷೇಕ ಪೂಜೆನೂ ಮಾಡಿಸ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನ. ಇಲ್ಲಿ ಒನ್ ಟೈಮ್ ನೀವು ವಿಸಿಟ್ ಕೊಟ್ರೆ ಪದೇ ಪದೇ ಬರ್ತಾನೆ ಇರ್ತೀರಿ, ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ತುಂಬಾ ಮನಸ್ಸಿಗೆ ಶಾಂತಿ ಕೊಡುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ನಾವಂತೂ ತಿಂಗಳ ಅಮಾವಾಸ್ಯೆ ದಿನ ನಾವು ಬರ್ತಾನೆ ಇರ್ತೀವಿ ಕಣ್ರಿ. ಇದು ನಮ್ದು ಮನೆ ದೇವರಾಗಿದೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ನಮ್ಮ ಮನೆ ದೇವರು. ಹಾಗೆ ಕಾಳಮ್ಮ ದೇವಿನೂ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಕೆಳಗಡೆ ಹೋದ್ರೆ ಕಾಳಮ್ಮನ ಗುಡಿನೂ ಇದೆ. ಎರಡು ಮನೆ ದೇವ್ರು ಕಣ್ರಿ ನಮ್ದು, ವೀರಭದ್ರೇಶ್ವರ ಸ್ವಾಮಿ ಮತ್ತೆ ಕಾಳಮ್ಮ. ನೋಡ್ರಿ, ದೇವಸ್ಥಾನದ ಒಳಗಡೆನೆ ಬಂದ್ವಿ ನಾವು. ಇಲ್ಲಿ ಫಸ್ಟ್ ಬಸವಣ್ಣಕ್ಕೆ ನಮಸ್ಕಾರ ಮಾಡ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ನೋಡ್ರಿ. ತುಂಬಾನೇ ರಶ್ ಇದೆ ಕಣ್ರಿ. ಆ ರಶ್ ನಲ್ಲೂ ಕೂಡ ಇಲ್ಲಿ ಯೂಟ್ಯೂಬ್ಗೆ ಹಾಕ್ಬೇಕು ಅನ್ನೋಕ್ಕೋಸ್ಕರ ನಾನು ಯೂಟ್ಯೂಬ್ಗೆ ಈ ವಿಡಿಯೋ ಹಾಕ್ಲೇಬೇಕು ಅನ್ನೋ ಕಾರಣಕ್ಕೆ ವೀರಭದ್ರೇಶ್ವರ ದೇವ್ರನ್ನ ನಾನು ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಪೂಜಾರಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು, ಆದ್ರೂ ಕೂಡ ನಾವು ಬಿಡ್ಲಿಲ್ಲ, ವಿಡಿಯೋ ಮಾಡಿದೀವಿ. ನೋಡ್ರಿ, ಎಷ್ಟು ಚೆನ್ನಾಗಿ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ವೀರಭದ್ರೇಶ್ವರ ದೇವ್ರು. ನಮ್ಗಂತೂ ನೋಡಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ ಈ ದೇವ್ರು, ಅಷ್ಟು ಚೆನ್ನಾಗಿದೆ ವೀರಭದ್ರೇಶ್ವರ ಸ್ವಾಮಿ. ನೀವು ನಮಸ್ಕಾರ ಮಾಡಿ. ನೆಕ್ಸ್ಟ್ ಅಲ್ಲಿ
ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಮತ್ತೆ ಇಲ್ಲಿ ಸೈಡ್ ಅಲ್ಲಿ ವೀರಭದ್ರೇಶ್ವರದು ಅಭಿಷೇಕ ಪೂಜೆ ಮಾಡ್ತಾ ಇದ್ರು. ಅಲ್ಲಿನೂ ಕೂಡ ನಾವು ದರ್ಶನ ತಗೊಂಡ್ವಿ ಪೂಜೆದು. ನೋಡ್ರಿ ಪ್ರತಿಮೆ ಇದೆ ನೋಡ್ರಿ, ವೀರಭದ್ರೇಶ್ವರ ಸ್ವಾಮಿ ಕಲ್ಲಿನ ಕೆತ್ತನೆಯಲ್ಲಿ ನೋಡ್ರಿ ಎಲ್ಲ ಅಭಿಷೇಕ ಪೂಜೆ ಮಾಡಿದ್ದಾರೆ. ನೋಡ್ಲಿಕ್ಕೆ 2 ಕಣ್ ಸಾಲದು ಕಣ್ರಿ, ತುಂಬಾನೇ ಚೆನ್ನಾಗಿತ್ತು. ಅಭಿಷೇಕದ ಪೂಜೆ ನೋಡೋದು ತುಂಬಾ ಪುಣ್ಯ ರೀ. ಅಭಿಷೇಕದ ಪೂಜೆ ಮಾಡ್ಸಿದ್ರು ಅವರು. ನೋಡ್ರಿ ನಾವೆಲ್ಲರೂ ಇಲ್ಲಿ ಕಂಕಣ ಕಟ್ಕೊಂಡಿದೀವಿ ಕೈಗೆ, ಅವರೇ ಸ್ವಾಮಿಯರೇ ಕಟ್ಟಿದ್ರು ಕೈಲಿ. ದರ್ಶನ ಅವಧಿ ಬೆಳಗ್ಗೆಯಿಂದ ಸಂಜೆ ತನಕನೂ ದರ್ಶನ ಮಾಡಬಹುದು. ಅರಿಶಿನ ಕುಂಕುಮ ಕಟ್ಟಿಸ್ಕೊಂಡ್ವಿ ದೇವರಿಂದು. ಮತ್ತೆ ನಮ್ಮ ಮಕ್ಕಳಿಗೆ 2 ತಾಯ್ತ ತಗೊಂಡ್ವಿ ಕೊಳ್ಳಿಗೆ ಹಾಕ್ಲಿಕ್ಕೆ. ತುಂಬಾನೇ ಒಳ್ಳೇದು ಕಣ್ರಿ, ಶ್ರೇಷ್ಠ ಇಲ್ಲಿ. ನೋಡ್ರಿ ಹಿಂದ್ಗಡೆ ಇದು ವೀರಭದ್ರೇಶ್ವರದ್ದು ಜಡೆ ಅಂತಾರೆ ಕಣ್ರಿ. ಇದು ಸೈಡ್ ಅಲ್ಲಿ ಇದೆಯಲ್ಲ ಅದು ವೀರಭದ್ರೇಶ್ವರ ಸ್ವಾಮಿದು ಜಡೆನೆ ಅಂತಾರೆ. ಅಲ್ಲಿ ಬಾಳೆಹಣ್ಣು ಹಚ್ಚಿಸ್ತಾರೆ ಕಣ್ರಿ. ನಾವ್ ಅನ್ಕೊಂಡಿದ್ದು ಆಗುತ್ತೆ ಕಣ್ರಿ, ನೆರವೇರುತ್ತೆ ಇಲ್ಲಿ. ನೋಡ್ರಿ ಚೆನ್ನಾಗಿದೆ ಇಲ್ಲಿ ಸೈಡ್ ಅಲ್ಲಿ. ನನ್ ಮಗ ನೋಡ್ರಿ ಬಾಳೆಹಣ್ಣು ಹಚ್ತಾ ಇದ್ದಾನೆ. ಆ ವೀರಭದ್ರೇಶ್ವರ ಹಿಂದೆ ಈಗ ಮುಂದ್ಗಡೆ ಪ್ರತಿಮೆ ಇದ್ರೆ ಹಿಂದ್ಗಡೆ ಕಂಡ್ರೆ ಅದು ಹಿಂದ್ಗಡೆ ಜಡೆ ಅಂತಾರ ಅದಕ್ಕೆ. ನೋಡ್ರಿ ಅಲ್ಲಿಂದ ಕೆಳಗಡೆ ಇಲ್ಲಿ ಬಂದ್ರೆ ನಾವು ಕಾಳಮ್ಮನ್ ಗುಡಿಗೆ ಬರ್ತಾ ಇದೀವಿ ಕಣ್ರಿ. ಕಾಳಮ್ಮನ್ ಗುಡಿ ಅದೇ ನಾವು ವೀರಭದ್ರೇಶ್ವರ ಮೇಲಿದ್ರೆ ಕಾಳಮ್ಮನ್ ದೇವ್ರು ಕೆಳಗಡೆ ಇದೆ. ಸ್ವಲ್ಪ ಮೆಟ್ಲು ಇಳಿದ್ಬಿಟ್ಟು ನಾವು ಕಾಳಮ್ಮನ್ ಗುಡಿಗೆ ಹೋಗ್ಬೇಕಾಗತ್ತೆ. ಇಲ್ಲಿನ ಭಕ್ತರು ತುಂಬಾನೇ ಜನ ಬರ್ತಾರ ಕಣ್ರಿ. ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ತುಂಬಾ ಭಕ್ತರು ಸೇರ್ತಾರೆ ಇಲ್ಲಿ. ನೋಡ್ರಿ ಕಾಳಮ್ಮನ್ ಗುಡಿಗೂ ಬಂದ್ವಿ ನಾವು. ಕಾಳಮ್ಮನ್ ಗುಡಿಯಲ್ಲಿ ಅಷ್ಟು ರಶ್ ಇರ್ಲಿಲ್ಲ, ಹಾಗಾಗಿ ನಾವು ಆರಾಮಾಗಿ ಹೋದ್ವಿ. ದೇವಸ್ಥಾನ ಹೋಗಿ ದರ್ಶನ ತಗೊಂಡ್ವಿ ಕಣ್ರಿ. ನೋಡ್ರಿ ಕಾಳಮ್ಮ ದೇವ್ರು ದರ್ಶನನ ಪಡ್ಕೊಂಡ್ವಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ದೇವ್ರು, ಕಾಳಮ್ಮನ ದೇವ್ರು. ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ನಾವು. ನೆಕ್ಸ್ಟ್ ಅಲ್ಲಿಂದ ನಾವು ಗುಡ್ಡದ ಕೆಳಗಡೆ ಇಳಿದ್ವಿ. ಪ್ರಸಾದ ಇರುತ್ತೆ ಕಣ್ರಿ. ನಾವು ವೀರಭದ್ರೇಶ್ವರ ದೇವರಿಂದು ದಾಸೋಹ ಮಂದಿರಕ್ಕೆ ಬಂದ್ವಿ ಪ್ರಸಾದ ಸ್ವೀಕರಿಸ್ಲಿಕ್ಕೆ. ನೋಡ್ರಿ ಪ್ರಸಾದ ಊಟ ಮಾಡ್ತಾ ಇದೀವಿ. ಇಲ್ಲಿ ಪಾಯಸ ಅನ್ನ ಸಾರು ಇರುತ್ತೆ ಕಣ್ರಿ. ಪ್ರಸಾದ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಮತ್ತೆ ದಾವಣಗೆರೆಗೆ ಹೊರಟ್ವಿ ಕಣ್ರಿ. ತುಂಬಾನೇ ಚೆನ್ನಾಗಿತ್ತು. ಹೇಗಿದೆ ದೇವಸ್ಥಾನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೀವು ಒಂದ್ಸಲ ಬಂದು ವಿಸಿಟ್ ಕೊಡಿ ದೇವಸ್ಥಾನಕ್ಕೆ, ತುಂಬಾನೇ ಚೆನ್ನಾಗಿದೆ. ಏನೇ ನಾವ್ ಅನ್ಕೊಂಡ್ರು ಅದು ನೆರವೇರುತ್ತೆ ಕಣ್ರಿ ಇಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸ್ನೇಹಿತರೆ. ಬಾಯ್.